ತೇಜಸ್ವಿ ಸೂರ್ಯ ನಾವು ಬಹಿಷ್ಕಾರ ಮಾಡ್ತೀವಿ, ನಮ್ಮ ಮನೆ ಮಾಹಿತಿ ಕೊಡಲ್ಲ, ಜನನೂ ಕೂಡ ಬಹಿಷ್ಕಾರ ಮಾಡಬೇಕು, ವೈಯಕ್ತಿಕ ಮಾಹಿತಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರು. ಅಶೋಕ್ ಅವರು ಪಂಗನಾಮ ಹಾಕೋದಕ್ಕೆ ಸರ್ಕಾರ ಹೊರಟಿದೆ, ನಿಮ್ಮ ವೈಯಕ್ತಿಕ ಮಾಹಿತಿ ತೆಗೆದು ಗ್ಯಾರಂಟಿ ಮತ್ತು ಇತರ ಸವಲತ್ತುಗಳನ್ನ ಕಟ್ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಗೊಂದಲ ಆಗಲ್ವಾ ಜನರಲ್ಲಿ ಅಂತ? ಇಲ್ಲ, ಇಷ್ಟು ಗೊಂದಲ ಆಗೇ ಆಗುತ್ತೆ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡಿಕೊಳ್ತಕ್ಕಂಥದ್ದು, ಈ ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನಾಳೆ ಸೆನ್ಸಸ್ ಬರುತ್ತೆ, 26ಕ್ಕೇನೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಸೆನ್ಸಸ್ ಬಂದಾಗ ಇಟ್ ಇಸ್ ಎ ನ್ಯಾಷನಲ್ ಸೆನ್ಸಸ್. ಅಧಿಕೃತವಾಗಿ ಈ ದೇಶದ ಜನಸಂಖ್ಯೆಯನ್ನು ಮತ್ತು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಭಾಳ ನಿಧಾನ ಆಗಿದೆ. ಆದರೂ ಕೂಡ ಈಗ ಸೆನ್ಸಸ್ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಇನ್ಯಾರೋ ಹೇಳಿಕೆ ಕೊಟ್ಟು ನೀವು ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತ ಹೇಳೋಕ್ಕಾಗುತ್ತಾ? ಕೋರ್ಟ್ ಹೇಳಿದ್ದನ್ನ ಈ ರೀತಿ ಕೋರ್ಟ್ ಕಡ್ಡಾಯ ಮಾಡಬೇಡಿ ಅಂತ ಹೇಳಿಲ್ಲ. ಇದರಲ್ಲಿ ಮಿಸ್ಯೂಸ್ ಅಂತ ಏನಿದೆ? ವಾಟ್ ಈಸ್ ಮಿಸ್ಯೂಸ್ ಇನ್ ದಿಸ್ ಪರ್ಟಿಕ್ಯುಲರ್ ಎನ್ಯುಮರೇಷನ್? ಏನು ಇದರಲ್ಲಿ ಈಗ ಯಾವ್ಯಾವುದ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಮತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಮಾಡ್ತಾ ಇರೋದೇ ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೊಬಾರ್ದು ಅಂದರೆ ಏನು ಅರ್ಥ ಹೇಳಿ? ನಾವು ಮಾಡ್ತಾ ಇರುವಂಥ ಈ ಎಕ್ಸರ್ಸೈಸ್ ಏನಂದರೆ ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡಿರ್ತಾನೆ ನಾವು ಅವ್ರಿಗೇನಾದರೂ ಮಾಡೋಕ್ಕೆ ಸಾಧ್ಯ. ಪ್ರೋಗ್ರಾಮ್ಸ್ ಕೊಡೋದಕ್ಕಾಗಲಿ, ಅವರಿಗೆ ಒಂದಿಷ್ಟು ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋಕ್ಕಾಗಲಿ ಮಾಡೋಕ್ಕಾಗುತ್ತೆ. ಅದು ಮುಂದೆ ಅದು ಕಂಪ್ಲೀಟ್ ಆಗಲ್ಲ ಈ ಥರ ಅಲ್ಲ, ನಾವು ಅಕ್ಟೋಬರ್ 7th ಗಡುವು ಕೊಟ್ಟಿದ್ದೀವಿ. ಈಗೆಲ್ಲ ನಮ್ಮ ಜಿಲ್ಲೆ ಉದಾಹರಣೆಗೆ 7.5 ಲಕ್ಷ ಫ್ಯಾಮಿಲೀಸ್ ಇದೆ. ಈಗಾಗಲೇ ನಮಗೆ 4 ದಿವಸಕ್ಕೆ ಈಗ ಹತ್ತಿರ 2 ಲಕ್ಷ ಆಗಿದೆ. ನೆನ್ನೆನೇ ರಿವ್ಯೂ ಮಾಡಿದೆ ನಾನು. 2 ಲಕ್ಷದವರೆಗೆ ಆಗಿದೆ. ಏನು ಅಕ್ಟೋಬರ್ 7th ಕಂಪ್ಲೀಟ್ ಮಾಡಿ.